ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ನಿಮಗೆ ವಿಶೇಷವಾದ ಮಾಹಿತಿ ನೀಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಸ್ನೇಹಿತರೆ, ಇವತ್ತಿಂದ ಪ್ರಾರಂಭ ಆಗುತ್ತದೆ ಇಂದಿರಾ ಏಕಾದಶಿ ಅನ್ನೋದು. ಆಚರಣೆ ಬಂದು 3 ದಿನದ ಪದ್ಧತಿಗಳಾಗಿರುತ್ತೆ. ಯಾವ ಸಮಯದಲ್ಲಿ ಅದನ್ನು ಆಚರಣೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಇದೊಂದು ಮಾಹಿತಿ ಪ್ರಕಾರ ಏನಂದರೆ ಸ್ನೇಹಿತರೆ, ನಾವು ಯಾವುದೇ ಒಂದು ಏಕಾದಶಿ ಆಚರಣೆನ ನಾವು ಮಾಡಿದ್ದೇ ಆದರೆ ಆ ಏಕಾದಶಿ ಆಚರಣೆಯಲ್ಲಿ ನಾವು ಪೂರ್ಣ ಪ್ರಮಾಣದ ಪ್ರತಿಫಲನ ನಾವು ಪಡಿಬೇಕು ಅಂತಂದರೆ ಆ ಏಕಾದಶಿ ಆಚರಣೆ ಜೊತೆಯಾಗಿ ನಾವು ಅವತ್ತಿನ ಅಭಿಮಾನ ದೇವತೆಗೆ ಯಾವ ಏಕಾದಶಿ ಆಚರಣೆನ ಮಾಡ್ತಾ ಇರ್ತೀವಿ, ಯಾವುದಕ್ಕೆ ಸಂಬಂಧಪಟ್ಟಂತಹ ಏಕಾದಶಿ ಆಚರಣೆನ ನಾವು ಮಾಡ್ತಾ ಇರ್ತೀವೋ ಅಂಥದ್ದಕ್ಕೆ ಸ್ವರೂಪವಾದಂತಹ ಒಂದೊಂದು ಕಥೆಗಳಿರುತ್ತೆ. ಅಂಥ ಕಥೆಗಳನ್ನ ನಾವು ಅವತ್ತಿನ ದಿನ ಖಂಡಿತವಾಗ್ಲೂ ನಾವು ಓದಲೇಬೇಕಾಗಿರುತ್ತೆ. ಇದು ಗ್ರಂಥಗಳಲ್ಲಿ ದೊಡ್ಡವರು ಹೇಳಿ ತಿಳಿಸಿಕೊಟ್ಟಿರೋ ಮಾಹಿತಿ. ನನಗೂ ಕೂಡ ಇದನ್ನು ಒಬ್ಬರು ಪುರೋಹಿತರು ಹೇಳಿದ್ರು. ಆ ಒಂದು ಉದ್ದೇಶದಿಂದ ನಾನು ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ. ನಾವು ಯಾವುದೇ ಒಂದು ಉಪವಾಸ ಮಾಡಿದ ನಂತರ ಒಂದು ಸಾರಿ ಆದರೂ ನಾವು ಆ ಕಥೆನ ಓದಬೇಕಾಗುತ್ತೆ. ಅಕಸ್ಮಾತ್ ನಮಗೆ ಓದೋಕ್ಕೆ ಬರಲಿಲ್ಲ ಅಂತಂದರೆ, ಅಕಸ್ಮಾತ್ ಆ ಕಥೆನ ನಾವು ಕೇಳಿಸ್ಕೊಂಡಿದ್ದೇ ಆದರೆ ಸಾಕಂತೆ, ನಾವು ಯಾವ ಉದ್ದೇಶಕ್ಕೆ ನಾವು ಏಕಾದಶಿ ವ್ರತಾಚರಣೆ ಮಾಡಿರ್ತೀವೋ ಅದರ ಪೂರ್ಣ ಪ್ರತಿಫಲ ಸಿಗೋದಕ್ಕೆ ನಾವು ಇದನ್ನು ಖಂಡಿತವಾಗ್ಲೂ ಮಾಡಲೇಬೇಕಾಗಿರುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ಸ್ನೇಹಿತರೆ, ನಾನು ಇವತ್ತು ನಿಮಗೆ ಇಂದಿರಾ ಏಕಾದಶಿಯ ಕಥೆನ ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಯಾವಾಗಲೂ ಅಷ್ಟೇ ಸ್ನೇಹಿತರೆ, ದೊಡ್ಡವರು ಒಂದು ಮಾತನ್ನು ಹೇಳ್ತಾರೆ, ನಮಗೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ನಾವಂತೂ ಪ್ರಯತ್ನ ಪಟ್ಟು ಭಗವಂತನ ಸೇವೆಗೆ ಯಾವ ರೀತಿ ನಮ್ಮ ಕೈಯಲ್ಲಿ ಸೇವೆ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ನಾವು ಮಾಡ್ತಾ ಹೋಗ್ತಾ ಇರಬೇಕು. ಆದರೆ ಭಗವಂತ ಯಾವತ್ತೋ ಒಂದು ದಿನ ನಮ್ಮಿಂದ ಮಾಡ್ಕೊಂಡಿರೋ ಅಂಥ ಸೇವೆಗೆ ಅವನು ಯಾವತ್ತೋ ಒಂದು ದಿನ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಅನ್ನೋ ಆತ್ಮವಿಶ್ವಾಸ ಮತ್ತು ನಂಬಿಕೆ ಅನ್ನೋದು ಖಂಡಿತವಾಗ್ಲೂ ಇರಲೇಬೇಕು. ಯಾಕಂದರೆ ನಮ್ಮನ್ನು ಸೃಷ್ಟಿ ಮಾಡಿರೋ ಭಗವಂತನಿಗೆ ನಮಗೆ ಏನು ಬೇಕು ಅನ್ನೋದು ಅವನಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಆದರೆ ಸಮಯ ಸಂದರ್ಭ ಬಂದಾಗ ಖಂಡಿತವಾಗ್ಲೂ ಕೊಡ್ತಾನೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದರಲ್ಲೂ ಮುಖ್ಯವಾಗಿ ಇವತ್ತಿನ ದಿನ ಏಕಾದಶಿ ಅಂದರೆ ಇಂದಿರಾ ಏಕಾದಶಿಯ ಕಥೆಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಪುರಾಣಗಳ ಪ್ರಕಾರ ಸತ್ಯಯುಗದಲ್ಲಿ ಇಂದ್ರಸೇನ್ ಎಂಬ ರಾಜನು ಮಹಿಷ್ಮತಿ ಎಂಬ ರಾಜ್ಯವನ್ನು ಆಳುತ್ತಿದ್ದನು. ಒಂದು ದಿನ ಅವನು ತನ್ನ ಕೆಲಸವನ್ನು ಸಮರ್ಥವಾಗಿ ಮಾಡುತ್ತಿದ್ದನು ಮತ್ತು ಇದ್ದಕ್ಕಿದ್ದಂತೆ ದೇವಋಷಿ ನಾರದರು ಅವರ ರಾಜ್ಯಸಭೆಗೆ ಬಂದರು. ರಾಜನು ಅವನನ್ನು ಸ್ವಾಗತಿಸಿ ಗೌರವಿಸಿದನು ಮತ್ತು ಅವನು ಋಷಿಯ ಭೇಟಿಯ ಕಾರಣವನ್ನು ಕೇಳಿದನು. ರಾಜನು ದೇವರ್ಷಿ ನಾರದರನ್ನು ಸ್ವಾಗತಿಸಿ ಅವನ ಆಗಮನದ ಕಾರಣವನ್ನು ಕೇಳಿದನು. ದೇವರ್ಷಿ ನಾರದಜಿ ಅವರು ಕೆಲವು ದಿನಗಳ ಹಿಂದೆ ಯಮಲೋಕಕ್ಕೆ ಹೋಗಿದ್ದರು ಮತ್ತು ಅಲ್ಲಿ ರಾಜ ಇಂದ್ರಸೇನ್ ಅವರ ತಂದೆಯನ್ನು ಭೇಟಿಯಾದರು ಎಂದು ಹೇಳಿದರು. ಅವರ ತಂದೆ ಅವರಿಗೆ ಸಂದೇಶ ಕಳಿಸಿದ್ದಾರೆ ಎಂದು ಹೇಳಿದರು. ಒಮ್ಮೆ ಕಾರಣಾಂತರಗಳಿಂದ ತಂದೆಯ ಏಕಾದಶಿ ವ್ರತ ಭಂಗವಾಯಿತು. ಆಮೇಲೆ ಇಲ್ಲಿಯವರೆಗೂ ಮೋಕ್ಷ ಸಿಗದೆ ಯಮಲೋಕದಲ್ಲಿ ವಾಸ ಮಾಡಬೇಕಾಗಿದೆ ಎಂದರು. ನೋಡಿ, ಈ ರೀತಿ ವಾಸ ಮಾಡಬೇಕಾಗಿ ಎಂದರು. ಅವರು
ದೇವರ್ಷಿ ನಾರದರಿಗೆ ತಮ್ಮ ಮಗ ಮತ್ತು ಮಕ್ಕಳಿಗೆ ಹೇಳಲು ಅವರು ಅಶ್ವಿನ್ ಕೃಷ್ಣ ಪಕ್ಷದ ಏಕಾದಶಿಯಂದು ಉಪವಾಸ ಮಾಡಿದರೆ ಪ್ರತಿಯಾಗಿ ನನಗೆ ಮೋಕ್ಷ ಸಿಗುತ್ತದೆ ಎಂದು ಹೇಳಿದರು. ದೇವರ್ಷಿ ನಾರದನ ಮಾತುಗಳನ್ನು ಕೇಳಿದ ರಾಜ ಇಂದ್ರಸೇನನು ಉಪವಾಸದ ವಿಧಾನವನ್ನು ಕೇಳಿದನು ಮತ್ತು ಅವನು ಉಪವಾಸವನ್ನು ಆಚರಿಸಲು ನಿರ್ಧರಿಸಿದನು. ಪಿತೃಪಕ್ಷದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯಂದು ಎಲ್ಲ ವಿಧಿವಿಧಾನಗಳನ್ನು ಅನುಸರಿಸಿ ರಾಜನು ಉಪವಾಸವನ್ನು ಆಚರಿಸಿದನು. ಅದರ ನಂತರ ಅವರು ಬ್ರಾಹ್ಮಣರಿಗೆ ಆಹಾರವನ್ನು ನೀಡಿದರು ಮತ್ತು ಹಸುವನ್ನು ದಾನ ಮಾಡಿದರು. ಈ ರೀತಿಯಾಗಿ ರಾಜ ಇಂದ್ರಸೇನನ ಉಪವಾಸ ಮತ್ತು ಆರಾಧನೆಯ ಪುಣ್ಯದಿಂದಾಗಿ ಅವನ ತಂದೆ ಯಮಲೋಕದಿಂದ ನರಕ ಸ್ವಾತಂತ್ರ್ಯವನ್ನು ಪಡೆದರು ಮತ್ತು ಅವರು ವೈಕುಂಠ ಲೋಕವನ್ನು ಪಡೆದರು. ಅಂದಿನಿಂದ ಈ ಏಕಾದಶಿಗೆ ಇಂದಿರಾ ಏಕಾದಶಿ ಎಂದು ಹೆಸರು ಬಂತು ಮತ್ತು ಅದರ ಮಹತ್ವ ಹೆಚ್ಚಾಯಿತು. ನೋಡಿ ಸ್ನೇಹಿತರೆ, ಪುಟ್ಟದಾಗಿ ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ಈ ಕಥೆನ ಹೇಳಿದ್ದೀನಿ. ಈ ಕಥೆನ ನಿಮಗೆ ಓದೋಕ್ಕೆ ಬರೋ ಅಂಥವರು ಇದನ್ನು ನೀವು ಓದ್ಬೋದು. ಅಕಸ್ಮಾತ್ ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಕತೆ ಸಿಗ್ಬೋದು. ಇಲ್ಲ ಅಂದರೆ ಒಂದು ಸಾರಿ ನೀವು ಈ ಕಥೆನ ಕೇಳಿಸ್ಕೊಬೋದು. ಇಲ್ಲ ಅಂದರೆ ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಅಥವಾ ಬುಕ್ ಸ್ಟೋರ್ಗಳಲ್ಲಿ ಎಷ್ಟು ಏಕಾದಶಿ ಆಚರಣೆಗಳಿರುತ್ತೋ ಅಷ್ಟು ಏಕಾದಶಿ ಆಚರಣೆಗಳ ಪುಸ್ತಕಗಳನ್ನ ಅವರು ಮಾರ್ತಾ ಇರ್ತಾರೆ. ಅಂಥ ಪುಸ್ತಕಗಳನ್ನ ನೀವು ತೊಗೊಂಬಂದು ಪ್ರತಿ ಏಕಾದಶಿ ದಿನ ಖಂಡಿತವಾಗ್ಲೂ ನೀವು ಆಯಾಯ ಏಕಾದಶಿ ದಿನಕ್ಕೆ ಸಂಬಂಧಪಟ್ಟಂಥ ಕಥೆಗಳ ಪುಸ್ತಕ ಸಿಗುತ್ತೆ. ಅದನ್ನು ನೀವು ತೊಗೊಂಬಂದು ಆ ಪ್ರತಿ ಏಕಾದಶಿ ದಿನವೂ ಪ್ರತಿಯೊಬ್ಬರು ಕೂಡ ಯಾರು ಆಚರಣೆ ಮಾಡ್ತಾ ಇದ್ದೀರೋ ಅಂಥವರು ಖಂಡಿತವಾಗ್ಲೂ ಮನೆಯಲ್ಲಿ ನೀವು ಓದ್ಬೋದು ಅಥವಾ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೋದು ಅಥವಾ ವಯಸ್ಸಾದಂಥ ನಿಮ್ಮ ತಂದೆ ತಾಯಿಗಳಿದ್ದರೆ ನೀವು ಓದಿ ತಿಳಿಸ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಅದರಲ್ಲೂ ಮುಖ್ಯವಾಗಿ ನೀವು ಏಕಾದಶಿ ಆಚರಣೆ ಮಾಡೋರು ಅವತ್ತಿನ ದಿನ ಮುಖ್ಯವಾಗಿ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ತಾಮಸಿಕ ಆಹಾರವನ್ನು ಖಂಡಿತವಾಗ್ಲೂ ಸ್ವೀಕರಿಸೋಕೆ ಹೋಗಬೇಡಿ. ಯಾಕಂದರೆ ಕೆಲವೊಬ್ಬರು ಉಪವಾಸ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾ ಇರ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ಕೆಲವೊಬ್ಬರು ಸಂಕಲ್ಪ ಮಾಡಿರ್ತಾರೆ, ಕೆಲವೊಬ್ಬರು ಮಧ್ಯದಲ್ಲಿ ಹೊಟ್ಟೆ ಹಸಿವಾಗಿದ್ದ ತಕ್ಷಣ ಏನೇನೋ ತಿಂದ್ಬಿಡ್ತಾರೆ. ದಯವಿಟ್ಟು ಆ ಥರದನ್ನು ಏನೂ ತಿನ್ನೋಕೆ ಹೋಗ್ಬೇಡಿ. ಅದರಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋಂಥದ್ದು ನೀವು ತಿಂದಿದ್ದೆ ಆದರೆ ನೀವು ಮಾಡಿದಂಥ ಉಪವಾಸ ಆಚರಣೆ ಖಂಡಿತವಾಗ್ಲೂ ನಿಮಗೆ ಪೂರ್ಣ ಪ್ರತಿಫಲ ಕೊಡೋದಿಲ್ಲ. ಅದಲ್ಲದೆ ಅವತ್ತಿನ ದಿನ ನೀವು ಈ ಪಿತೃಪಕ್ಷದಲ್ಲಿ ಅದರಲ್ಲೂ ನೀವು ಈ ಮಹಾಲಯ ಅಮಾವಾಸ್ಯೆಯ ಒಳಗಡೆ ನೀವು ಬಡ ಬ್ರಾಹ್ಮಣರಿಗೆ ಅನ್ನ, ಮೊಸರು, ಬೆಳ್ಳಿ ಮತ್ತು ತಾಮ್ರವನ್ನು ದಾನ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಬೆಳ್ಳಿ ವಸ್ತುಗಳನ್ನ ಕೊಡಿ ಅಥವಾ ಬೆಳ್ಳಿ ಸಾಮಾನನ್ನು ಕೊಡಿ ಅಂತ ಹೇಳೋದಕ್ಕೆ ಖಂಡಿತವಾಗ್ಲೂ ನಾನು ಯಾರೂ ಅಲ್ಲ. ಆದರೆ ಗ್ರಂಥದಲ್ಲಿದೆ. ಖಂಡಿತವಾಗ್ಲೂ ನೀವು ದಾನ ಮಾಡಬೇಕು ಅಂತ ಬಯಸೋವಂಥವ್ರು ನಿಮ್ಮ ಪಿತೃದೇವತೆಗಳು ಸುಖವಾಗಿ ಸಂತೋಷವಾಗಿ ಅಂದರೆ ಮೋಕ್ಷನ ಪಡ್ಕೊಂಡು ಇರಬೇಕು ಅನ್ನೋ ಉದ್ದೇಶ ಇದ್ದರೆ ನೀವು ನಿಮ್ಮ ಕೈಯಲ್ಲಿ ಯಾವುದು ದಾನ ಮಾಡೋಕ್ಕೆ ಅರ್ಹರಿದ್ದೀರಾ ಅಂದರೆ ಅನ್ನದಾನ ಮಾಡೋದಕ್ಕೆ ಅರ್ಹರಿದ್ದರೆ ಅನ್ನದಾನ ಮಾಡಿ. ಬಟ್ಟೆ ದಾನ ಮಾಡೋ ಅಂಥವ್ರು ಬಟ್ಟೆ ದಾನ ಮಾಡ್ಬೋದು. ಚಪ್ಪಲಿ ದಾನ ಮಾಡೋ ಅಂಥವ್ರು ಚಪ್ಪಲಿನ ದಾನ ಮಾಡ್ಬೋದು. ಕೊಡೆನ ದಾನ ಮಾಡೋ ಅಂಥವ್ರು ಕೊಡೆನ ದಾನ ಮಾಡ್ಬೋದು. ಹಣ ದಾನ ಮಾಡೋ ಅಂಥವ್ರು ಹಣನ ದಾನ ಮಾಡ್ಬೋದು. ನಿಮಗೆ ಯಾವುದರಲ್ಲಿ ಆಸಕ್ತಿ ಇದ್ದು ನಿಮಗೆ ಕೊಡೋ ಶಕ್ತಿ ಇದೆಯೋ ಅದನ್ನು ನೀವು ಬ್ರಾಹ್ಮಣರಿಗೆ ದಾನ ಮಾಡಿ. ಅದರಲ್ಲೂ ನೀವು ತಾಮ್ರದ ವಸ್ತುಗಳು ಅಂದರೆ ತಾಮ್ರಕ್ಕೆ ಸಂಬಂಧಪಟ್ಟಂಥ ಪೂಜಾ ಸಾಮಗ್ರಿಗಳಿರ್ಬೋದು, ಉದ್ಧರಣೆ ಇರ್ಬೋದು, ಗಂಟೆಗಳಿರ್ಬೋದು ಅಥವಾ ತಟ್ಟೆಗಳಿರ್ಬೋದು ಅಥವಾ ಕಳಸಗಳಿರ್ಬೋದು ಅಥವಾ ನಿಮಗೆ ತಾಮ್ರದಿಂದ ಮಾಡಿರೋಂಥ ಪಾತ್ರೆಗಳಿರ್ಬೋದು, ಅಂಥದ್ದನ್ನು ನೀವು ಬ್ರಾಹ್ಮಣರಿಗೆ ನೀವು ದಾನ ಕೊಟ್ಟಿದ್ದೆ ಆದರೆ ಈ ಪಿತೃಪಕ್ಷದಲ್ಲಿ ನಿಮಗೆ ಪಿತೃಗಳಿಂದ ಬರ್ತಾ ಇರುವಂತಹ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳೆಲ್ಲ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಈ ಇಂದಿರಾ ಏಕಾದಶಿ ದಿನದಲ್ಲಿ ಅದರಲ್ಲೂ ಶುಕ್ರವಾರ, ಶನಿವಾರ ಮತ್ತು ಭಾನುವಾರದ ಸಮಯದಲ್ಲಿ ನೀವು ಕೊಟ್ಟಿದ್ದೆ ಆದರೆ ಪೂರ್ಣ ಪ್ರತಿಫಲ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನೀವು ಯಾವುದೇ ಕಾರಣಕ್ಕೂ ಅಂದರೆ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಅಂದರೆ ಏಕಾದಶಿ ಆಚರಣೆ ಮಾಡೋರು ಅನ್ನ ಅಂತೂ ಖಂಡಿತವಾಗ್ಲೂ ತಿನ್ನಲೇಬಾರ್ದು. ನಾವು ಅನ್ನನ ತಿಂದಿದ್ದೆ ಆದರೆ ವಿಷ್ಣುವಿನ ಕೋಪಕ್ಕೆ ಗುರಿ ಆಗ್ತೀವಿ. ಅಂದರೆ ನಿಮಗೆ ಉಪವಾಸದ ರೀತಿ ನೀತಿಗಳನ್ನ ನಾನು ಆಗಲೇ ಕೆಲವೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ.
ಈಗ ನಿಮಗೆ ಏನು ಹೇಳ್ತಿದ್ದೀನಿ ಅಂದರೆ, ನೀವು ಅನ್ನನ ಹೊರತುಪಡಿಸಿ ಇನ್ನೇನಾದ್ರೂ ನಾವು ಇಷ್ಟದ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಮಾತ್ರ ಉಪವಾಸ ಇರ್ತೀನಿ ಅನ್ನೋರು ಕೆಲವರು ಸಂಕಲ್ಪ ಮಾಡ್ಕೊಂಡಿರ್ತಾರೆ. ಅಂಥವರು ಹಾಲು, ಹಣ್ಣು ಮತ್ತು ಅವಲಕ್ಕಿನ ತಿನ್ಬೋದು. ಅದರಲ್ಲೂ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ತಿನ್ನಿ. ಯಾಕಂದರೆ ನೋಡಿ, ನಾವು ಕೆಲವೊಂದನ್ನು ನಾವು ಹೇಳಕ್ಕೆ ಹೋದಾಗ ಅದು ತಪ್ಪಾಗ್ಬಿಡುತ್ತೆ. ನೀವು ಹಿಂಗಿರಿ ಹಂಗಿರಿ ಅಂತ ಅಂದಾಗ ಅವರ ಮನಸ್ಸಿಗೆ ಬೇಜಾರಾಗೋ ಅಂಥದ್ದಾಗುತ್ತೆ. ಆಮೇಲೆ ಅವರು ಏನೇನೋ ಹೇಳ್ತಾರೆ ಅಂತ ಅಂದ್ಕೊತಾರೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಇರೋದನ್ನು ಹೇಳ್ತಾ ಇದ್ದೀನಿ, ಅನ್ನನ ಮಾತ್ರ ಸ್ವೀಕರಣೆ ಮಾಡಬೇಡಿ. ಅದಕ್ಕೂ ಮೀರಿ ನಿಮಗೆ ತಿನ್ನಬೇಕು ಅನಿಸಿದ್ರೆ ನಿಮ್ಮಿಷ್ಟ, ನಿಮಗೆ ಯಾವ ರೀತಿ ಇರಬೇಕು ಅನಿಸುತ್ತೋ ಅದನ್ನು ಆಚರಣೆ ಮಾಡಿ. ಯಾಕಂದರೆ ಕೆಲವರು ಮನಸ್ಸುಗಳು ನಮ್ಮಂತೆ ಇರೋದಿಲ್ಲ. ಕೆಲವೊಂದು ನೇರವಾಗಿ ಹೇಳಿದಾಗ ಅವರ ಮನಸ್ಸಿಗೆ ನೋವಾಗುತ್ತೆ. ಯಾಕಂದರೆ ಅವರ ತಪ್ಪು ಅವರಿಗೆ ಕಾಣಿಸೋದಿಲ್ಲ. ಆ ತಪ್ಪನ್ನು ನಾವು ತಪ್ಪು ಅಂತ ಹೇಳ್ಬಾರ್ದು. ಅವರು ತಪ್ಪು ಮಾಡಿದರೂ ಸಹ ನೀವು ಮಾಡಿದ್ದೇ ಸರಿ ಅಂತ ಹೇಳಿದಾಗ ಮಾತ್ರ ಅವರಲ್ಲಿ ನಾವು ಒಳ್ಳೆತನನ ಹುಡುಕ್ಬೋದು ಅನ್ನೋ ದೃಷ್ಟಿಕೋನದಿಂದ ಹೇಳ್ತಿದ್ದೀನಿ. ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನೋಡಿ, ಒಂದು ಗ್ರಂಥದಲ್ಲಿ ಹೇಳ್ತಾರೆ, ಏಕಾದಶಿ ದಿನಗಳಲ್ಲಿ ಏನಾದ್ರೂ ನಾವು ಅನ್ನನ ತಿಂದಿದ್ದೇ ಆದರೆ, ಇದು ನನ್ನ ಮಾತಲ್ಲ, ಅದನ್ನು ನೀವು ನನ್ನನ್ನು ತಪ್ಪಾಗಿ ತಿಳಿಬೇಡಿ. ನೋಡಿ, ಒಂದು ಗ್ರಂಥದಲ್ಲಿ ಹೇಳ್ತಾ ಇರ್ತಾರೆ ಯಾವಾಗ್ಲೂ, ಅನ್ನನ ನಾವು ಏಕಾದಶಿ ದಿನಗಳಲ್ಲಿ ನಾವು ತಿಂದಿದ್ರೆ ಮುಂದಿನ ಜನ್ಮಗಳಲ್ಲಿ ಅದು ನಮಗೆ ಹುಳುವಾಗಬಹುದು. ಅಂದರೆ ನಾವು ಹುಳುಗಳಾಗಿ ಹುಟ್ಟಬಹುದು, ಅಥವಾ ಹುಳುವಿನ ಜನ್ಮ ಬರ್ಬೋದು, ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ಮನುಷ್ಯನ ಜನ್ಮ ಸಿಗದಲೇ ಹೋಗ್ಬೋದು, ಅಥವಾ ನಾವು ಮಾಡಿದಂಥ ಪಾಪಕರ್ಮಗಳಿಗೆ ನಮಗೆ ಹೆಚ್ಚಿನ ಹುಳ ರೀತಿಗಳಲ್ಲಿ ಹುಟ್ಟಬಹುದು. ಅದಕ್ಕೋಸ್ಕರ ನಾವು ಅಂಥ ಪಾಪಗಳನ್ನ ನಾವು ಮಾಡೋದ್ ಬದಲು ಅವತ್ತಿನ ದಿನ, ಆ ಏಕಾದಶಿ ದಿನ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನೀವು ಆಹಾರವಾಗಿ ಸ್ವೀಕರಿಸಿ. ಇದು ಖಂಡಿತವಾಗ್ಲೂ ನನ್ನ ಮಾತಲ್ಲ, ನೀವು ನನ್ನ ಮಾತನ್ನು ಅಪಾರ್ಥ ಮಾಡ್ಕೊಂಬಿಡಿ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದರಲ್ಲೂ ನೀವು ಯಾವಾಗಲೂ ಈ ಏಕಾದಶಿ ದಿನಗಳಲ್ಲಿ ಯಾವಾಗಲೂ ಎಷ್ಟೇ ಕಷ್ಟ ಇರಲಿ, ಎಂಥದ್ದೇ ನೋವಿರಲಿ, ಎಂಥದ್ದೇ ಬೇಜಾರಿರಲಿ, ಅಂಥ ಬೇಜಾರುಗಳಿದ್ದರೂ ಕೂಡ ನೀವು ಅವತ್ತಿನ ದಿನ ಯಾರು ವ್ರತನ ಮಾಡ್ತಾ ಇರ್ತೀರಾ ಅವತ್ತಿನ ದಿನ ಎಷ್ಟೇ ನೋವಿದ್ರೂ ರಾಯರ ಮುಂದೆ ನೀವು ನಗ್ನಗ್ತಾ ಇರಿ. ನಿಮಗೆ ಎಂಥದ್ದೇ ಸಮಸ್ಯೆ ಇರಲಿ, ನಿಮಗೆ ತಲೆ ಹೋಗೋಂಥ ಸಮಸ್ಯೆ ಇದ್ದು ಪ್ರಾಣ ಹೋಗೋಂಥ ಸಂದರ್ಭ ಬಂದಿದ್ದರೂ ನೀವು ಅದನ್ನು ಬೇರೆಯವರ ಎದುರಿಗೆ ಹೇಳೋದು ಬದಲು ಗುರುರಾಯರಿಗೆ ಒಪ್ಪಿಸ್ಬಿಡಿ. ಯಾಕಂದರೆ ರಾಯರಿಗೆ ನಿಮ್ಮ ನೋವು ಎಲ್ಲ, ಪ್ರತಿಯೊಂದು ನಿಮ್ಮ ಮಾತು, ನಿಮ್ಮ ಜೀವನದಲ್ಲಿ ಏನೇನು ನಡೀತಿದೆ ಅನ್ನೋದು ನೀವು ಆರಾಧಿಸುವಂಥ ದೈವಗಳಿಗೆ ಗೊತ್ತಿರುತ್ತೆ. ಅದರಲ್ಲೂ ನೀವು ಏಕಾದಶಿ ಆಚರಣೆ ಮಾಡೋರು ಸಾಮಾನ್ಯವಾಗಿ ನೀವು ವಿಷ್ಣುನ ನೀವು ಆರಾಧನೆ ಮಾಡ್ತೀರಾ. ಅಂತ ಶ್ರೀಕೃಷ್ಣನಿಗೆ ಖಂಡಿತವಾಗ್ಲೂ ನಿಮ್ಮ ನೋವು, ನಿಮ್ಮ ಸಂಕಟ, ನೀವು ಯಾವ ಹಂತದಲ್ಲಿ ಎಷ್ಟು ಸಮಸ್ಯೆಗಳಲ್ಲಿದ್ದೀರಾ ಅನ್ನೋದು ಖಂಡಿತವಾಗ್ಲೂ ಕೃಷ್ಣನಿಗೆ ಗೊತ್ತಿರುತ್ತೆ, ವಾಸುದೇವನಿಗೆ ಗೊತ್ತಿರುತ್ತೆ. ಅಂಥ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಕೃಷ್ಣ ನಮಗೆ, ನಾವು ಶುದ್ಧ ಮನಸ್ಸಿನಿಂದ, ಅಂತರಂಗದ ಮನಸ್ಸಿನಿಂದ ನಾವು ಕೃಷ್ಣನ ಆರಾಧನೆ ಮಾಡಿ ಗುರುಗಳ ಮುಖಾಂತರ ನಾವು ಏಕಾದಶಿ ಆಚರಣೆನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಸಮಸ್ಯೆಗಳಿಗೆ ನಮಗೆ ಗೊತ್ತಿಲ್ಲದಂಗೆ ಒಂದೊಂದು ರೀತಿಯಲ್ಲಿ ಬಗೆಹರಿಸ್ತಾ ಹೋಗ್ತಾರೆ. ನಾವು ಇವತ್ತಿನ ದಿನ ಉಪವಾಸ ಇದ್ದು ನಾವು ವ್ರತ ಆಚರಣೆ ಮಾಡಿಬಿಟ್ಟು ನಾಳೆ ದಿನವೇ ನಮಗೆಲ್ಲನೂ ಬೇಕು ಅಂದರೆ ಅದು ನಮ್ಮ ಮೂರ್ಖತನ ಆಗುತ್ತೆ. ಯಾವಾಗಲೂ ಅಷ್ಟೇ, ನಾವು ಏನೇ ಒಂದು ಸೇವೆನ ಮಾಡಿದ ನಂತರ ಸಮಯ ಅನ್ನೋದನ್ನ ಕೊಡಬೇಕಾಗುತ್ತೆ. ಆ ಸಮಯ ಅನ್ನೋದು ಕಳೀತಾ ನಮಗೆ ಏನು ದಕ್ಕಬೇಕೋ, ನಮ್ಮ ಹಣೆಯ ಬರಹದಲ್ಲಿ ಏನು ಭಗವಂತ ನಮಗೆ ಬರೆದು ಕಳಿಸಿದ್ದಾನೋ ಅದು ಸಿಗಬೇಕು ಅಂತ ನಮಗೆ ಖಂಡಿತವಾಗ್ಲೂ ಇದ್ದರೆ, ಅದು ಎಷ್ಟೇ ಜನ್ಮ ಇರಲಿ, ಯಾವತ್ತೇ ಆಗಿರಲಿ, ಅದು ನಮಗೆ ಸಿಕ್ಕೇ ಸಿಗುತ್ತೆ. ಅದು ನಮಗೆ ಸಿಗಬಾರ್ದು ಅಂತ ಇದ್ದರೆ ಖಂಡಿತವಾಗ್ಲೂ ಸಿಗೋದಿಲ್ಲ. ನಾವು ಅಷ್ಟೇ, ಭಗವಂತನ ಹತ್ರ ಏನು ಕೇಳ್ಕೊಬೇಕು ಅದನ್ನು ಮಾತ್ರ ಕೇಳ್ಕೊಬೇಕು. ನಮಗೆ ನಾವು ಉಪವಾಸ ಇದ್ದೀವಿ, ನಾವೇನೇನೋ ಮಾಡ್ತೀವಿ ಅಂತ ನಮಗೆ ಅರಿವಿಲ್ದಿರೋ ಅಂಥದ್ದು ಏನೇನೋ ಕೇಳೋಕ್ಕೂ ಹೋಗಬಾರ್ದು. ಯಾಕಂದರೆ ನಮ್ಮ ಲಿಮಿಟಲ್ಲಿ ನಾವಿದ್ದರೆ ಭಗವಂತನು ಕೂಡ ನಮ್ಮನ್ನು ಮೆಚ್ಕೊತಾನೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದರಲ್ಲೂ ಮುಖ್ಯವಾಗಿ ನೋಡಿ, ಈ ಏಕಾದಶಿ ದಿನ, ಅದರಲ್ಲೂ ಮುಖ್ಯವಾಗಿ ನಾವು ಇಂದಿರಾ ಏಕಾದಶಿ ದಿನ ನಾವು ಈ ತಂತ್ರ ಪ್ರಯೋಗಗಳನ್ನ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಅದರಲ್ಲೂ ನೀವು ಈ ಉಪವಾಸನ ನೀವು
ಮಾಡೋದ್ರಿಂದ ಸಾಲಗಳನ್ನು ನೀವು ತೊಡೆದು ಹಾಕ್ಬೋದು. ಸಾಲದಿಂದ ತೊಂದರೆಗೀಡಾದ ಸ್ಥಳೀಯರು ಹಳದಿ ಹೂಗಳು ಮತ್ತು ಹಳದಿ ಹಣ್ಣುಗಳು, ಹಳದಿ ಧಾನ್ಯಗಳಂಥ ಹಳದಿ ಬಣ್ಣದ ವಸ್ತುಗಳನ್ನು ನೀಡಬೇಕು. ಅದರ ನಂತರ ಈ ವಸ್ತುಗಳನ್ನು ಬಡವರು ಅಥವಾ ನಿರ್ಗತಿಕರಿಗೆ ವಿತರಿಸಿ ಹೀಗೆ ದಾನ ಮಾಡುವುದರಿಂದ ನೀವು ಈ ಸಮಯದಲ್ಲಿ, ಅಂದರೆ ಇಂದಿರಾ ಏಕಾದಶಿ ದಿನಗಳಲ್ಲಿ ನೀವು ಹಳದಿ ಬಣ್ಣದ ಹೂಗಳಿರ್ಬೋದು, ಸಾವಂತಿಗೆ ಹೂವು ಇರ್ಬೋದು, ಸಂಪಿಗೆ ಹೂವು ಇರ್ಬೋದು, ಅಂಥ ಹೂಗಳನ್ನು ನೀವು ದಾನವಾಗಿ ಕೊಡೋದ್ರಿಂದ, ಮಠಗಳಿಗೆ ಕೊಡೋದ್ರಿಂದ, ಬಡಬಗ್ಗರಿಗೆ ಕೊಡೋದ್ರಿಂದ, ಬಾಳೆಹಣ್ಣನ್ನು ನೀವು ದಾನವಾಗಿ ಕೊಡೋದು, ಕಿತ್ತಳೆ ಹಣ್ಣು ಈ ಥರದನ್ನೆಲ್ಲ ನೀವು, ಆಮೇಲೆ ಅನಾನಸ್ ಹಣ್ಣು, ಈ ರೀತಿ ಹಳದಿ ಬಣ್ಣದ ಹಣ್ಣುಗಳನ್ನ ನೀವು ಧಾನ್ಯಗಳನ್ನ ಕೊಡೋವಂಥದ್ದು, ಗೋಧಿ ಭತ್ತ ಇಂಥದನ್ನೆಲ್ಲ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಸಾಲದ ಸಮಸ್ಯೆಗಳಿಂದ ನಾವು ನರಳ್ತಾ ಇದ್ದೀವಿ, ಆ ಸಾಲದಿಂದ ನಮಗೆ ಮುಕ್ತಿ ಸಿಗ್ತಾ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ನೀವು ಈ ರೀತಿ ದಾನಗಳನ್ನ ನೀವು ಮಾಡ್ಬೋದು. ಅದರಲ್ಲೂ ನೀವು ನೋಡಿ, ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡಿಬೇಕು ಅಂತ ಬಯಸ್ತಾ ಇರೋವಂಥವ್ರು, ಜೀವನದಲ್ಲಿ ನನಗೆ ಯಾವುದೇ ಒಂದು ಮಾಡಿದ್ರು, ಏನೇ ಮಾಡಿದ್ರು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೀನಿ, ಎಲ್ಲ ದುಡಿತಾ ಇದ್ದೀನಿ, ನನ್ನ ಮನೇಲಿ ನನ್ನ ಹೆಂಡತಿ ನನ್ನನ್ನು ಪ್ರೀತಿಸೋದೇ ಇಲ್ಲ, ನನ್ನ ಮಕ್ಕಳು ನನಗೆ ಮರ್ಯಾದೆನೇ ಕೊಡಲ್ಲ ಅಂತ ಕೆಲವೊಬ್ಬರು ಗಂಡಸರು ಹೇಳ್ಕೊತಾ ಇರ್ತಾರೆ. ನನಗೆ ಅಷ್ಟು ಕಾಸಿನ 3 ಕಾಸಿನ ಕಿಮ್ಮತ್ತು ಕೂಡ ಮರ್ಯಾದೆ ಕೊಡೋದಿಲ್ಲ, ನನ್ನ ಮನೇಲಿ ಯಾಕಾದರೂ ಬದುಕಿದ್ದೀನೋ, ಒಂದು ಯಂತ್ರ ಥರ ಬದುಕ್ತಾ ಇದ್ದೀನಿ ಅಂತ ಕೆಲವೊಬ್ಬರು ಹೇಳ್ಕೊತಾ ಇರ್ತಾರೆ. ಅಂಥವರು ನಮಗೆ ಮಾನಸಿಕವಾಗಿ, ದೈಹಿಕವಾಗಿ ನಾವು ಸಂತೋಷವಾಗಿ ಮತ್ತು ಸಮೃದ್ಧಿಯಾಗಿ ಇಡೀ ಕುಟುಂಬದ ಸಮೇತ ನಾವು ಇರಬೇಕು ಅಂತ ಬಯಸೋ ಅಂಥವ್ರು ಪವಿತ್ರ ತುಳಸಿ ಗಿಡದ ಮುಂದೆ ಶುದ್ಧವಾದ ಹಸುವಿನ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ನಿರಂತರವಾಗಿ ಜಪಿಸಿ ನಂತರ ಸಸ್ಯದ ಸುತ್ತಲೂ 11 ಬಾರಿ ನೀವು ಪ್ರದಕ್ಷಿಣೆನ ಮಾಡಬೇಕಾಗುತ್ತೆ. ಈ ರೀತಿ ನೀವು ಪ್ರದಕ್ಷಿಣೆನ ನೀವು ಏಕಾದಶಿ ದಿನಗಳಲ್ಲಿ ಮಾಡಿದ್ದೇ ಆದರೆ ತುಪ್ಪದ ದೀಪ, ಅಂದರೆ ನಾಟಿ ಹಸುವಿನ ತುಪ್ಪದ್ದು, ಅದು ಹಸುವಿನ ತುಪ್ಪ ಮಾತ್ರ ಆಗಿರಬೇಕು. ಅದನ್ನು ಬಿಟ್ಟು ನೀವು ಎಮ್ಮೆ ತುಪ್ಪ, ಬೇರೆ ತುಪ್ಪ ಏನೇನೋ ಸಿಗುತ್ತೆ ಅದನ್ನೆಲ್ಲ ನೀವು ತಂದು ಹಚ್ಚಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಅದು ಪೂರ್ಣ ಪ್ರತಿಫಲ ಕೊಡೋದಿಲ್ಲ. ನಾಟಿ ಹಸುವಿನ ತುಪ್ಪನ ನೀವು ತಗೊಂಬಂದು ತುಳಸಿ ಗಿಡದ ಮುಂದೆ ಅದನ್ನು 2 ದೀಪನ ಹಚ್ಚಿ ನೀವು ನಿಮ್ಮ ನೋವನ್ನು ನೀವು ತುಳಸಿ ಮಾತೆ ಮುಂದೆ ಹೇಳ್ಕೊಂಡು ತದನಂತರ ತುಳಸಿ ಗಿಡಕ್ಕೆ ನೀವು 21 ಬಾರಿ ಪ್ರದಕ್ಷಿಣೆ ಹಾಕಿದರೆ ಖಂಡಿತವಾಗ್ಲೂ ನಿಮಗೆ ಸಂತೋಷ ಮತ್ತು ಸಮೃದ್ಧಿ ಅನ್ನೋದು, ಅಥವಾ ನಿಮಗೆ ಯಾರು ಕಿರಿಕಿರಿ ಮಾಡ್ತಿರ್ತಾರೆ, ನಿಮ್ಮ ಕೆಲಸ ಮಾಡೋವಂಥ ಸ್ಥಳದಲ್ಲಿರ್ಬೋದು, ನಿಮ್ಮ ಅಕ್ಕಪಕ್ಕದವ್ರು ಇರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಸಂಬಂಧಿಕರಿರ್ಬೋದು, ಎಲ್ಲ ನಿಮಗೆ ನೆಮ್ಮದಿ ಸಿಗ್ತಾ ಇಲ್ಲ, ಯಾವೊಂದು ವಿಷಯಕ್ಕೆ ನೆಮ್ಮದಿ ಸಿಗ್ತಿಲ್ಲ ಅಂತ ನೀವು ತುಳಸಿ ಮಾತೆ ಹತ್ರ ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ಅದು ನಿವಾರಣೆ ಆಗುತ್ತೆ. ಅದಾದಮೇಲೆ ನೀವು ಏನು ಮಾಡ್ಬೋದು ಅಂದರೆ ನೋಡಿ, ನಿಮಗೆ ದುಡ್ಡು ಕಾಸಿನ ಪ್ರಾಬ್ಲಮ್ ಬರ್ತಾ ಇದೆ, ನಮಗೆ ಎಷ್ಟೇ ದುಡಿದ್ರು ಏನೇ ಮಾಡಿದ್ರು ಎಲ್ಲ ಥರದ್ದು ಮಾಡ್ಕೊತಾ ಇದ್ದೀವಿ, ಆದರೂ ಮಾಡ್ಕೊತಿದ್ರು ನಮಗೆ ದುಡ್ಡು ಕಾಸು ನಮಗೆ ಒದಗ್ತಾ ಇಲ್ಲ ಅಂತನ್ನೋರು ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನಾಳೆ ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದ್ರೂ ಒಂದು ನೀಲಗಿರಿ ಮರ ಏನಾದರೂ ಇದ್ದರೆ ನೋಡ್ಕೊಳ್ಳಿ. ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಈ ಸಿಟಿಗಳಲ್ಲಿ ಜಾಸ್ತಿ ಇರೋದಿಲ್ಲ, ಆದರೆ ಹಳ್ಳಿಗಳಲ್ಲಿ ಮಾಡ್ತಿರೋಂಥವ್ರಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಅಂಥವರು ನೀವು ಏನು ಮಾಡಬೇಕು ಅಂದರೆ ನಾಳೆ ದಿನ ಆ ಮರದ ಕೆಳಗಡೆ ನೀವು ಶುದ್ಧವಾದ ಸಾಸಿವೆ ಎಣ್ಣೆನ ದೀಪನ ನೀವು ಹಚ್ಚೋದ್ರಿಂದ ಖಂಡಿತವಾಗ್ಲೂ ನೀವು ಆರ್ಥಿಕ ಸಂಕಷ್ಟದಿಂದ ನೀವು ನರಳ್ತಾ ಇದ್ದರೆ ಅಂಥವರು ದೇವಸ್ಥಾನದ ಹತ್ರ, ಕೆಲವೊಂದು ದೇವಸ್ಥಾನಗಳ ಹತ್ರ ನಾನು ನೋಡಿದ್ದೀನಿ, ಅಂಥ ನೀಲಗಿರಿ ಮರ ಇದ್ದರೆ ಅಲ್ಲಿ ಹೋಗಿ ಸಾಸಿವೆ ಎಣ್ಣೆಯಿಂದ ನೀವು ದೀಪ ಹಚ್ಚಿದ್ದೆ ಆದರೆ ನಿಮ್ಮ ಮನೇಲಿ ಏನಾದರೂ ಬಡತನ ಇದ್ದರೆ ಅಥವಾ ನಿಮಗೆ ಊಟದ ವ್ಯವಸ್ಥೆಗೆ ಕಷ್ಟ ಇದೆ, ನಾವು ಏನು ಮಾಡಿದ್ರು ನಮಗೆ ದುಡ್ಡು ಕಾಸು ಬರ್ತಾ ಇಲ್ಲ, ತಿನ್ನೋ ಆಹಾರಕ್ಕೂ ತುಂಬ ಕಷ್ಟಪಡ್ತಾ ಇದ್ದೀವಿ, ನಮಗೆ ಯಾರೊಬ್ಬರು ಸಹಾಯ ಮಾಡ್ತಿಲ್ಲ ಅನ್ನೋರು ಈ ರೀತಿ ನೀವು ನೀಲಗಿರಿ ಮರದ ಕೆಳಗಡೆ ಸಾಸಿವೆ ಎಣ್ಣೆನ ಮಣ್ಣಿನ ದೀಪದ ಒಳಗಡೆ ನೀವು ಸಾಸಿವೆ ಎಣ್ಣೆನ ಹಾಕಿ ಅದಕ್ಕೆ ಕಲವ ದಾರವ ಅಂತ ಬರುತ್ತೆ, ಆ ಕಲವ ದಾರನ ನೀವು ಹಾಕಿ ಅದನ್ನು ನೀವು ದೀಪ ಹಚ್ಚಿದ್ದೆ ಆದರೆ ಖಂಡಿತವಾಗ್ಲೂ ಆರ್ಥಿಕ ಸಮಸ್ಯೆಗಳಿಂದ ನೀವು ಹೊರಬರ್ಬೋದು.
ಬರಬಹುದು. ಅದರಲ್ಲೂ ನೀವು ಆ ಮರಕ್ಕೆ 11 ಪ್ರದಕ್ಷಿಣೆನ ನೀವು ಹಾಕಬೇಕಾಗುತ್ತೆ. ಆ ರೀತಿ ನೀವು ಪ್ರದಕ್ಷಿಣೆ ಹಾಕಿ ನಿಮ್ಮ ಕಷ್ಟನ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಆರ್ಥಿಕ ಸಮಸ್ಯೆ ಅನ್ನೋದು ಬಗೆಹರಿಯೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಇನ್ನು ನಮಗೆ ಮಾನಸಿಕವಾಗಿ ಕಿರಿಕಿರಿ ಇರುತ್ತೆ. ಮನೇಲಿ ನಾನು ಕುತ್ಕೊಂಡಿರುವಾಗ ನನಗೆ ಗೊತ್ತಿಲ್ಲದಿದ್ದಂಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ಏನೋ ಒಂಥರ ದೇಹದಲ್ಲಿ ನನಗೆ ಗೊತ್ತಿಲ್ಲದಿದ್ದಂಗೆ ನಾನು ಕೂತಿದ್ದ ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ನೆಮ್ಮದಿಯಾಗಿರೋಕ್ಕಾಗ್ತಿಲ್ಲ, ಯಾರೋ ನನ್ನನ್ನು ಹೇಳ್ದಂಗೆ ಆಗುತ್ತೆ, ಅಥವಾ ನನಗೆ ನನ್ನ ಮನೆ ಒಳಗಡೆ ಹೋಗೋಕ್ಕೆ ಆಗೋದಿಲ್ಲ, ನಾನು ಎಲ್ಲಾದರೂ ಹೋಗ್ಬಿಡ್ಬೇಕು ಅನ್ನಿಸ್ತಾ ಇರುತ್ತೆ, ಸಾತ್ತೋಗ್ಬೇಕು ಅನ್ನಿಸ್ತಾ ಇರುತ್ತೆ. ಆಮೇಲೆ ನನಗೆ ನನ್ನ ದೇಹ ಮತ್ತು ನನ್ನ ಮನಸ್ಸು ನನ್ನ ಮಾತನ್ನು ನನ್ನನ್ನೇ ಕೇಳ್ತಾ ಇಲ್ಲ ಅಂತ ಕೆಲವೊಬ್ಬರು ಮಾನಸಿಕವಾಗಿ ಕುಗ್ಗೋಗಿರ್ತಾರೆ. ಯಾಕಂದರೆ ಸ್ನೇಹಿತರೆ, ಆ ಒತ್ತಡದ ಜೀವನ ಇರುತ್ತೆ. ಯಾಕಂದರೆ ಎಲ್ಲರ ಮನೆಯಲ್ಲಿಯೂ ಒಂದೇ ಥರ ಪರಿಸ್ಥಿತಿ ಇರೋದಿಲ್ಲ. ಕೆಲವೊಬ್ಬರಿಗೆ ಐಷಾರಾಮಿ ಜೀವನ ಇರುತ್ತೆ, ಕೆಲವೊಬ್ಬರಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಆ ಥರದ್ದು ಜೀವನ ಇರೋದಿಲ್ಲ. ಆದರೆ ಕೆಲವೊಂದು ನೋವುಗಳನ್ನ ಅವರು ತಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಕೆಲವೊಂದನ್ನು ಹೇಳ್ಕೊಳ್ಳೋ ಅಂಥದ್ದನ್ನ ಕೆಲವೊಬ್ಬರ ಹತ್ರ ಹಂಚ್ಕೊತಾರೆ, ಕೆಲವೊಬ್ಬರ ಹತ್ರ ಹಂಚ್ಕೊಳ್ಳೋಕ್ಕಾಗದಿರೋ ಅಂಥ ನೋವುಗಳಿದ್ದಾಗ ಆ ನೋವುಗಳು ಜಾಸ್ತಿ ಆದಾಗ ಅವರು ನಾಶ ಮಾಡ್ಕೊಬೇಕು ಅನ್ನೋ ಮನಸ್ಥಿತಿಗೆ ಬಂದ್ಬಿಡುತ್ತೆ. ಆ ಮನಸ್ಥಿತಿಯಿಂದ ಒದ್ದಾಡ್ತಾ ಇರೋ ಅಂಥವ್ರು ತಾವೇನು ಮಾಡಬೇಕು ಅಂದರೆ, ಇಂದಿರ ಏಕಾದಶಿ ದಿನದಂದು ವಿಷ್ಣುವಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕು. ಅದರಲ್ಲೂ ಶ್ರೀಕೃಷ್ಣ ಶ್ರೀನಿವಾಸ ದೇವ್ರನ್ನ, ರಂಗನಾಥ ಸ್ವಾಮಿ ದೇವ್ರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು 1000 ನಾಮಗಳನ್ನ ನೀವು ಹೇಳ್ಕೊಬೇಕಾಗುತ್ತೆ. ಅದರಲ್ಲೂ ವಿಷ್ಣು ಸಹಸ್ರನಾಮನ ನೀವು ಹೇಳ್ಕೊಬೇಕಾಗುತ್ತೆ. ಕೊಂಡು ವಿಷ್ಣು ಸಹಸ್ರನಾಮನ ನೀವು 1 ಸಾರಿ ಪಠಣೆ ಮಾಡಿ ಸಾಕು. ನಿಮಗೆ ಅಕಸ್ಮಾತ್ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋಕ್ಕೆ ಬರಲ್ಲ ಅಂದರೆ ವಿಷ್ಣುವಿನ ನಾಮಾವಳಿಗಳಿರುತ್ತೆ 108. ಆ ನಾಮಾವಳಿಗಳನ್ನ ನೀವು ಹೇಳ್ಕೊಳ್ಳೋದ್ರಿಂದ ನಕಾರಾತ್ಮಕ ಶಕ್ತಿಗಳನ್ನ ನೀವು ತೊಡೆದು ಹಾಕೋದಕ್ಕೆ ಅದು ಸಹಾಯ ಮಾಡುತ್ತೆ. ಆಮೇಲೆ ಇನ್ನೂ ಏನೊಂದು ಮಾಡ್ಬೋದು ಅಂದರೆ, ಪಿತೃದೋಷಗಳೇನಾದರೂ ನಿಮಗೆ ಕಾಡ್ತಾ ಇದೆ, ನಮಗೇನು ಮಾಡಿದ್ರು ಪಿತೃದೋಷ ಅನ್ನೋದು ಹೋಗ್ತಾ ಇಲ್ಲ ಅಂತ ಅನ್ನೋರು ಇಂದಿರ ಏಕಾದಶಿ ದಿನ ನೀವು ಏನು ಮಾಡ್ಬೋದು ಅಂದರೆ, ತಮ್ಮ ಪೂರ್ವಜರು ಇಂದಿರ ಏಕಾದಶಿ ಉಪವಾಸವನ್ನು ಆಚರಿಸುವ ಮೂಲಕ ಮತ್ತು ಅದರ ಕಥಾ ಕೇಳುವ ಮೂಲಕ ಮೋಕ್ಷವನ್ನು ಪಡೆಯುತ್ತಾರೆ. ಈ ದಿನದಂದು ಬ್ರಾಹ್ಮಣರಿಗೆ ಅನ್ನದಾನ ಮಾಡುವುದು ಮತ್ತು ದಾನ ಮಾಡುವುದು ನಮ್ಮ ಪೂರ್ವಜರನ್ನು ಸಂತೋಷಪಡಿಸುತ್ತದೆ ಮತ್ತು ಅವರು ನಮ್ಮ ಮೇಲೆ ಅವರ ಆಶೀರ್ವಾದವನ್ನು ಉಳಿಸಿಕೊಳ್ಳುತ್ತಾರೆ. ಅಲ್ಲದೆ ಒಬ್ಬರು ಪಿತೃದೋಷವನ್ನು ತೊಡೆದು ಹಾಕುತ್ತದೆ. ನೋಡಿ ಸ್ನೇಹಿತರೆ, ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ಈ ಕಥೆನ ನೀವು ಶ್ರವಣ ಮಾಡೋದ್ರಿಂದ, ಕೇಳಿಸ್ಕೊಳ್ಳೋದ್ರಿಂದ ಪ್ರತಿ ಏಕಾದಶಿಗಳಲ್ಲೂ ನಾವು ಯಾವೊಂದು ಉದ್ದೇಶಕ್ಕೆ ನಾವು ಏಕಾದಶಿ ಆಚರಣೆನ ಮಾಡ್ತಾ ಇರ್ತೀವೋ ಅದ್ರ ಪೂರ್ಣ ಪ್ರತಿಫಲ ಸಿಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಇನ್ನು ನಿಮಗೆ ನಿಮ್ಮ ಜೀವನದಲ್ಲಿ ಅನ್ಕೊತಿರ್ತೀರ, ಎಷ್ಟೇ ಕೆಲಸ ಮಾಡಿದ್ರು ಈ ಹಾಳಾದ ಕೆಲಸಗಳು ಪೂರ್ಣನೇ ಗೊಳಿಸೋಕ್ಕಾಗಲ್ಲ, ಎಲ್ಲ ಅರ್ಧಂಬರ್ಧ ನಿಂತ್ಕೊಳ್ಳುತ್ತೆ. ವ್ರತ ಮಾಡಬೇಕು ಅಂತೀನಿ, ವ್ರತ ಮಾಡೋಕ್ಕಾಗಲ್ಲ. ನಾನು ಯಾವುದೋ ಒಂದು ಮನೆ ಕಟ್ಟೋದಕ್ಕೆ ಪ್ರಾಜೆಕ್ಟ್ ಒಪ್ಕೊಂಡಿದ್ದೀನಿ, ಅದು ಆಗ್ತಾ ಇಲ್ಲ. ವ್ಯಾಪಾರ ಕೆಲಸಕ್ಕೆ ಹೋಗಬೇಕು ಅಂದ್ಕೊತೀನಿ, ಹೋಗೋಕ್ಕಾಗ್ತಿಲ್ಲ. ನನಗೆ ಏನೇನೋ ಜೀವನದಲ್ಲಿ ನಾನು ಏನೇನೋ ಸಾಧಿಸಬೇಕು ಅಂದ್ಕೊತಿದ್ದೀನಿ, ಆದರೂ ನನ್ನ ಕೈಲಿ ಅವೆಲ್ಲ ಸಾಧನೆ ಮಾಡೋಕ್ಕಾಗ್ತಿಲ್ಲ ಅಂತ ಅನ್ನೋರು ನೀವು ಏನು ಮಾಡ್ಬೋದು ಅಂದರೆ, ನೋಡಿ, ನಿಮ್ಮ ಸುಗಮ ಚಾಲನೆಯಲ್ಲಿರುವ ಕಾರ್ಯಗಳು ಹಾಳಾಗುತ್ತಿದ್ದರೆ ಈ ಏಕಾದಶಿಯಂದು ನೀಲಗಿರಿ ಮರದ ಎಲೆಗಳನ್ನು ತೆಗೆದುಕೊಂಡು ಆ ಎಲೆಗಳಿಂದ ಮಾಲೆಯನ್ನು ಮಾಡಿ ಅದನ್ನು ಶನಿಯ ದೇವಾಲಯದಲ್ಲಿ ಅರ್ಪಿಸಿ ಅದರೊಂದಿಗೆ ಮಂತ್ರವನ್ನು ಪಠಿಸಿ ಬಂದಿದ್ದೇ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು, ಹಾಳಾದ ಕೆಲಸಗಳು ಸರಿ ಹೋಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದಕ್ಕೆ ನೀವು ಹೇಳ್ಕೊಬೇಕಾಗಿರೋ ಮಂತ್ರ ಬಂದು ಶಾನ್ ಓಂ ಶಾನ ನಮಃ ಅಂತ ನೀವು ಹೇಳ್ಕೊಬೇಕು. ನೋಡಿ, ಆ ಮಂತ್ರ ಇನ್ನೊಂದು ಸರಿ ಹೇಳ್ತೀನಿ. ಶಾನ್ ಓಂ ಶಾನ ನಮಃ ಅಂತ ಹೇಳ್ಕೊಂಡು ನೀವು ಶನಿದೇವನ ಮಂತ್ರ ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ಕೆಲಸಗಳು ನಿಧಾನವಾಗಿ ಪೂರ್ಣಗೊಳ್ಳುತ್ತವೆ. ನೀವು ನಿಮ್ಮ ಮನೆಯ ಸುತ್ತಮುತ್ತ ಏನಾದರೂ ಏಕಾದಶಿ ದಿನ ಅಂದರೆ ನಾಳೆ ಇರ್ಬೋದು, ಅಥವಾ ಶನಿವಾರ ಇರ್ಬೋದು, ಅಥವಾ ಭಾನುವಾರ ಇರ್ಬೋದು, ಅದರಲ್ಲೂ ಭಾನುವಾರಕ್ಕಿಂತ ನೀವು ಶನಿವಾರದ ದಿನ ನೀವು ಬೆಳಗಿನ ಜಾವ ನೀವು ಎಲ್ಲಾದರೂ ವಾಕಿಂಗ್ ಹೋಗುವಾಗಲೋ ಅಥವಾ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ನಿಮ್ಮ ಕಣ್ಣುಗಳು
ಜಾಗಗಳಿಗೆ, ಹೊಲ ಗದ್ದೆಗಳ ಹತ್ರ ಹೋದಾಗ ಖಂಡಿತವಾಗ್ಲೂ ನಿಮಗೆ ನೀಲಗಿರಿ ಮರದ ಎಲೆಗಳು ಸಿಕ್ಕೇ ಸಿಗುತ್ತೆ. ಅಂಥ ಎಲೆಗಳನ್ನ ನೀವು ಆರವಾಗಿ ಕಟ್ಟಿ ಒಂದು 11 ಎಲೆನ ನೀವು ಕಿತ್ಕೊಂಡು ಅದನ್ನು ನೀವು ಆರವಾಗಿ ಪೋಣಿಸಿ ಅಥವಾ ಅದನ್ನು ಕಟ್ಟಿ ಈ ಮಂತ್ರನ ನೀವು ಹೇಳ್ಬಿಟ್ಟು ನೀವು ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಯಾವುದಾದ್ರೂ ಶನಿಯ ಮಹಾತ್ಮನ ದೇವಸ್ಥಾನಕ್ಕೆ ನೀವು ಕೊಡೋದ್ರಿಂದ ನಿಮ್ಮ ಜೀವನದಲ್ಲಿ ಹಾಳಾಗ್ತಾ ಇರುವಂಥ ಕೆಲಸಗಳೆಲ್ಲ ಪೂರ್ಣಗೊಳಿಸೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಖಂಡಿತವಾಗ್ಲೂ ಇದನ್ನು ನೀವು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಅದಾದಮೇಲೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಕಾಪಾಡಿಕೊಳ್ಳಲು, ಅಂದರೆ ಇವಾಗ ಗಂಡ ಹೆಂಡತಿ ನಡುವೆ ಮನಸ್ತಾಪ ಅನ್ನೋದು ಸರ್ವೇ ಸಾಮಾನ್ಯವಾಗಿರುತ್ತೆ. ಯಾಕಂದರೆ ಇವಾಗಿನ ಜನ್ರೇಷನ್ನಲ್ಲಿರೋ ಅಂಥ ಮನಸ್ಥಿತಿಗಳಿರ್ಬೋದು. ಯಾಕಂದರೆ ಗಂಡನೂ ದುಡಿತಾ ಇರ್ತಾನೆ, ಹೆಂಡತಿ ದುಡಿತಾ ಇರ್ತಾರೆ, ಒಬ್ರಿಗೆ ಒಬ್ಬರು ಸಮಯ ಕೊಡೋಕ್ಕಾಗ್ದಲೇ ಇರ್ಬೋದು, ಅಥವಾ ಅವರ ದೃಷ್ಟಿಕೋನಕ್ಕೆ ತಕ್ಕಂತೆ ಹೆಂಡತಿ ಇಲ್ದಲೇ ಇರ್ಬೋದು, ಹೆಂಡತಿ ತಕ್ಕಂಗೆ ಗಂಡ ಇಲ್ದಲೇ ಇರ್ಬೋದು, ಅಥವಾ ಎಲ್ಲ ಇದ್ದು ಮನೆಯ ಕುಟುಂಬದ ಸದಸ್ಯರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇರ್ಬೋದು. ಅಂಥ ಪ್ರಾಬ್ಲಮಲ್ಲಿ ಏನಾದರೂ ಇದ್ದಿದ್ದೆ ಆದರೆ ನಿಮ್ಮ ವೈವಾಹಿಕ ಜೀವನದಿಂದ ಸಂತೋಷವು ಮಾಯವಾಗಿದ್ದರೆ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಜಗಳಗಳು ಮತ್ತು ವಾದಗಳು ನೀವು ಸ್ವಲ್ಪ ಪ್ರಮಾಣದ ಏನು ಮಾಡಬೇಕು ಅಂದರೆ ನೀವು ಕಪ್ಪು ಎಳ್ಳನ್ನು ತೆಗೆದುಕೊಂಡು ಅದನ್ನು ನೀಲಗಿರಿ ಮರದ ಬಳಿ ಅರ್ಪಿಸಬೇಕು. ನೀವು ನೀಲಗಿರಿ ಮರದ ಬೇರುಗಳಿಗೆ ನೀರನ್ನು ಅರ್ಪಿಸಬೇಕು ಮತ್ತು ಈ ಭಗವಾನ್ ಶನಿಯ ಮಂತ್ರವನ್ನು ಪಠಿಸಬೇಕು. ನೋಡಿ, ಈ ರೀತಿ ಸಮಸ್ಯೆಗಳಿದ್ದಾಗ ನಿಮ್ಮ ಮನೆಯ ಸುತ್ತಮುತ್ತ ಏನಾದರೂ ಆ ನೀಲಗಿರಿ ಮರಗಳಿದ್ದರೆ ಅಥವಾ ನಿಮಗೆ ಎಲ್ಲಾದರೂ ದೂರದಲ್ಲಿದ್ದರೆ ಒಂದು ಬ್ಯಾಗಲ್ಲಿ ಒಂದು ದೇವಸ್ಥಾನದ ಹತ್ರ ನೋಡಿರ್ತೀರ ಅಂದ್ಕೊಳ್ಳಿ, ಅಥವಾ ನೀವು ಹೋಗೋ ರೋಡಲ್ಲಿ ನೋಡಿರ್ತೀರ ಅಂದ್ಕೊಳ್ಳಿ. ನಾಳೆ ದಿನ ಸಾಧ್ಯವಾದರೆ ಮಾಡ್ಕೊಳ್ಳಿ, ಏಕಾದಶಿ ದಿನ. ಅಕಸ್ಮಾತ್ ಆ ದಿನಗಳಲ್ಲೂ ಸಿಗಲಿಲ್ಲ ಅಂದರೆ ನೀವು ಆ ನೀಲಗಿರಿ ಮರ ಎಲ್ಲಿರುತ್ತೋ ಅಲ್ಲಿ ನೋಡ್ಕೊಂಡಿರಿ. ಆ ಸಿಗೋಂಥ ಮರಕ್ಕೆ ನೀವು ನಿಮ್ಮ ಕುಡಿಯೋಂಥ ಒಂದು ವಾಟರ್ ಕ್ಯಾನ್ ಡಬ್ಬ ಇರುತ್ತೆ, ಅಂಥ ಡಬ್ಬದಲ್ಲಿ ನೀವು ಹಾಕ್ಕೊಂಡು ಒಂದು ತಾಮ್ರದ ಚೊಂಬನ್ನ ಆ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ ಆ ನೀರನ್ನು ನೀವು ತಾಮ್ರದ ಚೊಂಬಿಗೆ ಹಾಕ್ಕೊಂಡು ಅದನ್ನು ನೀವು ಮರಕ್ಕೆ ಸುರಿದು ಬರೋದ್ರಿಂದ ಖಂಡಿತವಾಗ್ಲೂ ಅದ್ರ ಜೊತೆ ಆ ನೀರಿನ ಜೊತೆ ನೀವು ಕಪ್ಪು ಎಳ್ಳನ್ನು ಸ್ವಲ್ಪ ಬೆರೆಸ್ಕೊಂಡು ನೀವು ಆ ಮರಕ್ಕೆ ಉಯ್ಯೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದು ನಿವಾರಣೆ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ನೀವು ಆ ನೀರು ಹಾಕೋಂಥ ಸಂದರ್ಭದಲ್ಲಿ ಹೇಳ್ಕೊಬೇಕಾಗಿರೋ ಮಂತ್ರ ಬಂದು ಓಂ ಶ್ರೀ ಶಾಂ ಶ್ರೀಂ ಶನೇಶ್ವರಾಯ ನಮಃ. ನೋಡಿ, ಆ ಮಂತ್ರ ಇನ್ನೂ ಒಂದು ಸರಿ ಹೇಳ್ಕೊಡ್ತೀನಿ. ಓಂ ಶ್ರೀ ಶಾಂ ಶ್ರೀಂ ಶನೇಶ್ವರಾಯ ನಮಃ. ಈ ಮಂತ್ರನ ನೀವು ಹೇಳ್ಕೊಂಡು ಅಲ್ಲಿ ನೀವು ನೀರು ಹಾಕಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳಿದ್ದರೆ ಅದೆಲ್ಲ ಪರಿಹಾರ ಆಗುತ್ತೆ. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಂಥ ವಿಶೇಷವಾದ ಇಂದಿರೆ ಏಕಾದಶಿ ದಿನ ನೀವು ಇಂಥ ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಇದಕ್ಕೆ ನೀವು ಜಾಸ್ತಿ ಯಾವುದೇ ರೀತಿಯ ದುಡ್ಡು ಖರ್ಚು ಏನೂ ಮಾಡಬೇಕಾಗಿಲ್ಲ. ನಮ್ಮ ಮನೆಯ ಸುತ್ತಮುತ್ತ ಇರುವಂಥ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ವನಸಿರಿಗಳಿಂದ ನಾವು ಇಷ್ಟೆಲ್ಲ ಪ್ರಯೋಗನ ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಅದನ್ನು ನೀವು ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ. ಇಲ್ಲಿ ಯಾರು ಯಾವೊಂದು ವಿಷಯಕ್ಕೂ ಯಾರು ಬಲವಂತ ಮಾಡೋದಿಲ್ಲ. ಇರೋ ಅಂಥದ್ದು ದಾರಿಗಳು ನಮಗೆ ಅಂತ ನಮ್ಮ ಪೂರ್ವಿಕರು ಬೇಕಾದಷ್ಟು ತಂತ್ರಗಳು ಉಪಾಯಗಳನ್ನ ಬೇಕಾದಷ್ಟು ತಿಳಿಸ್ಕೊಟ್ಟಿದ್ದಾರೆ ವಿಚಾರಗಳನ್ನ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನಾವು ಮಾಡಬೇಕು. ನಂಬಿಕೆ ಇರಬೇಕೇ ಹೊರತು ಮೂಢನಂಬಿಕೆ ಇರಬಾರ್ದು. ಮಾಟ ಮಂತ್ರಗಳಿಗೆ ಪ್ರೋತ್ಸಾಹ ಕೊಡಬಾರ್ದು. ಭಗವಂತನ ಆರಾಧನೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.